ಇವತ್ತು ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಪ್ರಶ್ನೆ, ಅದೇ ರೀತಿ ಕನ್ನಡ ಹೋರಾಟದ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಅಂದರೆ ತಪ್ಪಾಗಲ್ಲ. ತಗ್ ಲೈಫ್ ಸಿನಿಮಾಕ್ಕೆ ಸುಪ್ರೀಂ ಕೋರ್ಟ್ ಬಿಡುಗಡೆಗೆ ಅವಕಾಶವನ್ನ ಕೊಟ್ಟಿದೆ. ಆದರೆ ನಾವು ಕನ್ನಡ ಹೋರಾಟಗಾರರು ಮತ್ತೆ ಕನ್ನಡಿಗರು ಆ ಸಿನಿಮಾವನ್ನ ತಡಿಬೇಕಾ ಬಿಡಬೇಕಾ ಅನ್ನುವಂಥ ನಿರ್ಧಾರವನ್ನ ಇನ್ನೂ ನಾವು ಮಾಡಿಲ್ಲ. ಅದಕ್ಕೂ ಮುಂಚೆನೆ ರಾತ್ರೋರಾತ್ರಿ ಪೊಲೀಸರು ಬಂದಿರುವಂಥದ್ದು ಮನೆ ಹತ್ರ ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಮುಂದೆ ಹೋರಾಟ ಮಾಡುವಂಥದ್ದು ತುಂಬಾ ಕಷ್ಟ ಇದೆ ಅನ್ಸುತ್ತೆ. ಈ ರೀತಿ ರಾತ್ರಿಯಿಂದ 10-15 ಜನ ಪೊಲೀಸರು ಮನೆ ಹತ್ರ ಇರುವಂಥದ್ದು, ನಮ್ಮನ್ನು ಕಾಯುವಂಥದ್ದು, ಎಲ್ಲಿ ಹೋಗ್ತೀರಿ ಕೇಳುವಂಥದ್ದು, ಏನು ಮಾಡ್ತೀರಾ ಅನ್ನುವಂಥ ಕೇಳುವಂಥದ್ದು ಅಂದ್ರೆ ನಮಗೆ ಕಾನೂನಿನಲ್ಲಿ ಸ್ವಾತಂತ್ರ್ಯ ಇಲ್ವಾ ಅನ್ನುವಂಥ ಪ್ರಶ್ನೆ ಇವತ್ತು ನಾವು ಹಾಕಬೇಕಾಗತ್ತೆ. ನಾನಿವತ್ತು ಕನ್ನಡಿಗರಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೀನಿ, ಕನ್ನಡ ಹೋರಾಟಗಾರರಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೀನಿ, ಮತ್ತು ರಾಜಕಾರಣಿಗಳು ಮತ್ತು ಕನ್ನಡದ ಪರವಾಗಿರುವಂತಹ ರಾಜಕೀಯ ಪಕ್ಷಗಳು ಮತ್ತು ವಾಣಿಜ್ಯ ಮಂಡಳಿ ಇವತ್ತು ತಗ್ ಲೈಫ್ ಸಿನಿಮಾವನ್ನ ಎಲ್ಲ ಬಹಿಷ್ಕಾರ ಮಾಡಿದ್ದಾರೆ. ಒಂದು ಪಕ್ಷ ಕರ್ನಾಟಕದಲ್ಲಿ ಬಿಡುಗಡೆಯಾದ್ರೆ ಮೊದಲನೇದಾಗಿ ಎಲ್ಲ ಕನ್ನಡ ಹೋರಾಟಗಾರರು ಟಿಕೆಟ್ ಅನ್ನ ಪಡೆದು, ನಮಗೆ ಸಂವಿಧಾನದಲ್ಲಿ ಹಕ್ಕಿದೆ, ಟಿಕೆಟ್ ಅನ್ನ ಪಡೆದು ಸಿನಿಮಾವನ್ನ ನೋಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಸಂದೇಶವನ್ನ ಸ್ಪಷ್ಟವಾಗಿ ಕೊಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಸೊರಗಿದೆ. ಚಿತ್ರರಂಗ ಕನ್ನಡ ಸಿನಿಮಾಗಳನ್ನ ಸಂಜು ವೆಟ್ಸ್ ಗೀತೆ ಇರ್ಬೋದು ಅಥವಾ ಮಾದೇಶ್ ಅನ್ನುವಂಥ ಸಿನಿಮಾ ಇರ್ಬೋದು, ಇವತ್ತು ಅದನ್ನ ಎತ್ತಂಗಡಿ ಮಾಡಿ ಪರಭಾಷೆ ಚಿತ್ರಗಳಿಗೆ ಇಲ್ಲಿ ರತ್ನಗಂಬಳಿ ಆಸೆ ಹಣವನ್ನ ಸಂಪಾದನೆ ಮಾಡಿ ಲೂಟಿ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆದ್ರೆ ಕನ್ನಡ ತಾಯಿಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಕನಿಷ್ಠ ಗೌರವ ಇಲ್ಲ. ಕಮಲ್ ಹಾಸನ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಕನಿಷ್ಠ ಗೌರವ ಇಲ್ಲ. ಇದನ್ನ ತೀವ್ರವಾಗಿ ವಿರೋಧಿಸಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ವಿರುದ್ಧ ಇಡೀ ಸರ್ಕಾರ ನಿಂತ್ಕೋಬೇಕಾಗತ್ತೆ. ಸರ್ಕಾರನೇ ಬಿಡುಗಡೆಗೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಮಾತನ್ನು ಹೇಳಿದಿರಾ. ವಾಣಿಜ್ಯ ಮಂಡಳಿ ಹೇಳಿದೆ. ಒಂದು ಪಕ್ಷ ಕರ್ನಾಟಕದಲ್ಲಿ ಬಿಡುಗಡೆ ಆದ್ರೆ ನಾವೆಲ್ಲ ಕನ್ನಡ ಹೋರಾಟಗಾರರು, ಪ್ರತಿಯೊಬ್ಬ ಕನ್ನಡ ಹೋರಾಟಗಾರನು ಸಿನಿಮಾವನ್ನ ನೋಡೋದ್ರ ಮುಖಾಂತರ, ಟಿಕೆಟ್ ಅನ್ನ ತಗೊಂಡು ಸಿನಿಮಾವನ್ನ ನೋಡೋದ್ರ ಮುಖಾಂತರ ನಾವು ಸ್ಪಷ್ಟವಾದ ಸಂದೇಶವನ್ನ ಕೊಡಬೇಕಾಗತ್ತೆ ಅನ್ನುವಂಥ ನಾವು ಹೇಳಬೇಕಾಗತ್ತೆ. ನಮಸ್ಕಾರ.